ಸೊ 2025 ನವೆಂಬರ್ ತಿಂಗಳಲ್ಲಿ ನಮಗೆ ಬೆಳಗಾವಿ ಜಿಲ್ಲೆ ಹಾರುಗೆರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವ ರಾಣಮ್ಮ ಗುಡಿಯಲ್ಲಿ ಒಂದು ಕಳ್ತನ ಆಗಿರ್ತದೆ. ಸೊ ಇದು ಹಂದಿಗುಂದ ಗ್ರಾಮದಲ್ಲಿ ರಾಣಮ್ಮ ದೇವಿ ಕಳ್ತನ ಒಂದು ಅಲ್ಲಿ ಫಸ್ಟ್ ಕಳ್ತನ ಒಂದು ಆಗುತ್ತದೆ. ಅದರಲ್ಲಿ ದೇವಿಯ ಮೇಲೆ ಇರುವ ಒಂದು 60,000 ರೂಪಾಯಿ ಕಿಮ್ಮತ್ತಿನ ಒಂದು ಬಂಗಾರದ ಅರ್ಧ ತೊಡೆಯ ಮಂಗಳಸೂತ್ರ ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಆಭರಣಗಳು ಕೂಡ ಕಳ್ತನವಾಗಿರ್ತದೆ. ಆದ ನಂತರ ಒಂದು ಟೀಮ್ ಮೇಲ್ಗಡೆ ನಾವು ಟೆಕ್ನಿಕಲ್ ಮೀನ್ಸಲ್ಲಿ ನಾವು ಫಾಲೋ ಅಪ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆವಾಗ ಅಡಿಷನಲ್ SP ಮತ್ತು DSP ಅತನಿ ಅವರು, ಹಾರುಗೆರೆ CP ಹಾರುಗೆರೆ ಅವರ ರತನ್ ಕುಮಾರ್ ಮತ್ತು ಅವರ ಸ್ಟಾಫ್ ಎಲ್ಲರೂ ಕೂಡ ಮಾಳಪ್ಪ ಪೂಜಾರಿ, ಸಬ್ ಇನ್ಸ್ಪೆಕ್ಟರ್ ಇದನ್ನು ಒಂದು ಚಾಲೆಂಜ್ ಆಗಿ ಒಂದು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಈಗ ಸುಮಾರು ಒಂದು 7 ತಿಂಗಳಾದ್ಮೇಲೆ ಬೇರೆ ಬೇರೆ ಕೇಸಲ್ಲಿ ಕಳ್ತನಗಳಲ್ಲಿ ನಾವು ಇಂತಹ ದೇವಸ್ಥಾನಗಳು ಮತ್ತು ದರ್ಗಾದಲ್ಲಿ ಎಲ್ಲಿ ಕಳ್ತನ ಆಗಿದೋ ಅದನ್ನು ಫಾಲೋ ಅಪ್ ಮಾಡುವ ಸಂದರ್ಭದಲ್ಲಿ ಒಂದು ಪ್ಯಾಟರ್ನ್ ಸಿಕ್ಕಿದೆ. ಟೆಕ್ನಿಕಲ್ ಮೀನ್ಸಲ್ಲಿ ನಮಗೊಂದು ಎವಿಡೆನ್ಸ್ ಸಿಕ್ಕಿದೆ. ಆ ಆಧಾರದ ಮೇಲೆ ಇತ್ತೀಚೆಗೆ ಅತ್ತನಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವ ಮಸರುಗುಪ್ಪ ದರ್ಗಾದಲ್ಲಿ ಕೂಡ ಒಂದು ಬೆಳ್ಳಿಯ ಆಭರಣಗಳು ಕಳ್ತನವಾಗಿದೆ. ಸೊ ಇದರಲ್ಲಿ ಕಳ್ತನವಾಗಿರುವ ಐಟಮ್ ಎಲ್ಲ ಪ್ಯಾಟರ್ನ್ ಅಂತ ನೋಡುವ ಸಂದರ್ಭದಲ್ಲಿ ಟೆಕ್ನಿಕಲಿ ನಮಗೊಂದು ಲೀಡ್ ಸಿಕ್ಕಿದೆ. ಅದಾದ್ಮೇಲೆ ಒಂದು ಟೀಮ್ ಸಸ್ಪೆಕ್ಟ್ಸ್ ನಮ್ಮಲ್ಲಿ ಆಲ್ರೆಡಿ MOB ಇರುವವರು ಕಳ್ತನ ಮಾಡಿ ಮತ್ತು ಸಣ್ಣ ಪುಟ್ಟ ಕಳ್ತನ ಮಾಡಿರೋದು, ಒಂದು ಮೊಬೈಲ್ ಅಂಗಡಿ ಕಳ್ತನ ಮಾಡಿರೋರು, ಅದರಲ್ಲಿ ಒಂದು ವ್ಯಕ್ತಿ ಲೂಸ್ ಲಿಕ್ಕರ್ ಮದ್ಯಪಾನವನ್ನು ಗ್ರಾಮದಲ್ಲಿ ಮಾರಾಟ ಮಾಡೋಣ, ಇಂಥ ವ್ಯಕ್ತಿಗಳ ಮೇಲ್ಗಡೆ ನಮಗೆ ಡೌಟ್ ಇತ್ತು. ಇವರು ಮತ್ತು ಫೀಲ್ಡ್ ಇಂಟೆಲಿಜೆನ್ಸ್ ಇವರ ಬಗ್ಗೆ ಕಲೆಕ್ಟ್ ಮಾಡೋ ಸಂದರ್ಭದಲ್ಲಿ ಇವರು ಬೆಳ್ಳಿ ಆಭರಣಗಳನ್ನು ಹಾರುಗೆರೆ ಲಿಮಿಟ್ಸ್ ಅಲ್ಲಿ ಬಂದು ಮಾರಾಟ ಮಾಡೋದಕ್ಕೆ ಬರ್ತಾರೆ ಅಂದರೆ ಇಲ್ಲಿ ನಮಗೆ ಗೊತ್ತಾಗಿದೆ. ಆ ಸಂದರ್ಭದಲ್ಲಿ ಹಾರುಗೆರೆ ಸಬ್ ಇನ್ಸ್ಪೆಕ್ಟರ್ ಮಾಳಪ್ಪ ಪೂಜಾರಿ ಮತ್ತು ಟೀಮ್ ಇವರು ಹೋಗಿ ಅಲ್ಲಿ ಇಂಟರ್ಸೆಪ್ಟ್ ಮಾಡೋ ಸಂದರ್ಭದಲ್ಲಿ ಅದರಲ್ಲಿ ಒಂದು 5 ಜನ ಇದ್ದರು. 5 ಜನದಲ್ಲಿ 4 ಜನ ಮೇಜರ್ ಇದ್ದರು, ಒಬ್ಬ ಮೈನರ್ ಇದ್ದ. ಸೊ ಇವರ 5 ಜನ ಕಡೆಯಿಂದ ಸುಮಾರು ಒಂದು 7 ಕೇಸಲ್ಲಿ ಕಳ್ತನ ಆಗಿರುವ ಆಭರಣಗಳು ಕೂಡ ನಮಗೆ ಸಿಕ್ಕಿರುತ್ತದೆ. ಸೊ ಇದರಲ್ಲಿ ಹಾರುಗೆರೆಯಲ್ಲಿ ಫಸ್ಟ್ ಕೇಸ್ ಇದು ಒಂದಾಗಿದೆ. ಅದಾದ್ಮೇಲೆ ಹಾರುಗೆರೆಯಲ್ಲಿಯೇ 120/2026 ಇನ್ನೊಂದು ಕೇಸ್ ದಾಖಲಾಗಿರುತ್ತದೆ. ಅದರಲ್ಲಿ ಒಂದು 35,000 ರೂಪಾಯಿಗೆ ಕಿಮ್ಮತ್ತಿನ ಬೆಲೆ ಬಾಳುವ ವಸ್ತುಗಳು ಕಳ್ತನವಾಗಿರುತ್ತದೆ. ಅತ್ತನಿಯಲ್ಲಿ ಒಂದು 2 ಕಳ್ತನ, 467/2026 ಒಂದು ಕಳ್ತನ, ಒಂದು ಬೆಳ್ಳಿಯ ಕುದುರೆ 2 kg ಇರುವುದು. ಮತ್ತು ಅದೇ ರೀತಿಯಲ್ಲಿ ಅತ್ತನಿಯಲ್ಲಿ 346/2026 ಇನ್ನೊಂದು ಕೇಸ್ ಮತ್ತು 125/2026 ಈ ವರ್ಷದಲ್ಲಿ ಆಗಿರುವ ಇನ್ನೊಂದು ಕೇಸ್ ಕೂಡ ಕಳ್ತನ ಆಗಿರ್ತದೆ. ಕಾರವಾರ ಮತ್ತು ಲೋಕಾಪುರಲ್ಲಿ ಕೂಡ ಇದೇ ರೀತಿಯಲ್ಲಿ ಕಳ್ತನ ಆಗಿರ್ತದೆ. ಒಟ್ಟು 6 ಕೇಸಲ್ಲಿ ಕಳ್ತನ ಆಗಿರೋದಲ್ಲಿ ಮಾಲನ್ನು ತಗೊಂಡು ಹಾರುಗೆರೆಗೆ ಡಿಸ್ಪೋಸ್ ಬರೋ ಸಂದರ್ಭದಲ್ಲಿ ಒಂದು ಮಹೀಂದ್ರಾ ಪಿಕಪ್ ಗಾಡಿಯಲ್ಲಿ 5 ಜನ ಬಂದಿರ್ತಾರೆ ಮತ್ತು ಕಳ್ತನ ಮಾಡೋದಕ್ಕೆ ಫಿಂಗರ್ ಪ್ರಿಂಟ್ ಯಾವುದೇ ಸಿಗದೆ ಇರೋದಕ್ಕೆ ಪ್ರಯತ್ನ ಮಾಡಿ ಅದಕ್ಕೆ ಗ್ಲೌಸ್ ಎಲ್ಲ ಇಟ್ಟಿರೋದು ಅದು, ಮತ್ತು ಈಗ ಕಳ್ತನ ಮಾಲ್ ಏನೇನಿದೋ ಇದೆಲ್ಲ ಕೂಡ ನಮ್ಮ ಕೈಗೆ ರಿಟರ್ನ್ ಆಗಿ ಸಿಕ್ಕಿದ್ದಾರೆ. ಸೊ ಅದನ್ನು ನಾವು ಸಂಬಂಧಪಟ್ಟ ದೇವಸ್ಥಾನಗಳಿಗೆ ಹೋಗಿ ಚೆಕ್ ಮಾಡೋ ಸಂದರ್ಭದಲ್ಲಿ ಅವರು ಕನ್ಫರ್ಮ್ ಮಾಡಿದ್ದಾರೆ. ಮತ್ತು ಭಕ್ತಾದಿಗಳು ಕೂಡ ಇದೇ ಐಟಮ್ ಏನೇನೇ ಇರ್ತದೋ, ದೇವಿದ ಮಂಗಲ್ಯ ಸೂತ್ರ ಇರಲಿ ಮತ್ತು ಕುದುರೆ ಎಲ್ಲ ಐಟಮ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಇಂಟ್ಯಾಕ್ಟ್ ನಮಗೆ ಪ್ರಾಪರ್ಟಿ ಸಿಕ್ಕಿದೆ. ಇವರು ಒಮ್ಮೆ ಹೋಗಿ ಒಂದು ಕಡೆ ನಾವು ಡಿಸ್ಪೋಸ್ ಮಾಡೋ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ಡಿಸ್ಪೋಸ್ ಮಾಡುವಾಗ ಗೊತ್ತಾಗುತ್ತದೆ ಅಂತ ಹೇಳಿಬಿಟ್ಟು ಡಿಸ್ಪೋಸ್ ಮಾಡೋಕ್ಕೆ ಬಂದಿರೋದು ಕಂಡು ಬಂದಿರ್ತದೆ. ಇದರಲ್ಲಿ ಒಟ್ಟು 7 kg 760 ಗ್ರಾಮ್ ಸಿಲ್ವರ್ ರಿಕವರಿ ಆಗಿದೆ. ಗೋಲ್ಡ್ನಲ್ಲಿ 10 ಗ್ರಾಮ್ ಗೋಲ್ಡ್ ರಿಕವರಿ ಆಯಿತು. 29 kg ಒಂದು ಬ್ರಾನ್ಸ್ ಐಟಮ್ ಕೂಡ ನಾವು ರಿಕವರಿ ಮಾಡಿದ್ವಿ. ಈ ಕೇಸಲ್ಲಿ ನಮ್ಮ ಅಡಿಷನಲ್ SP ಬಸರ್ಗಿ ಅವರು ಪರ್ಸನಲ್ ಆಗಿ ಕಳ್ತನ ಕೇಸನ್ನು ಜಿಲ್ಲೆ ಪೂರ್ತಿ ನಡೀತಾ ಇರೋ ಕಳ್ತನಗಳನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಮತ್ತು DSP ಅತ್ತನಿ ಪ್ರಶಾಂತ್ ಮುನ್ನೋಳಿ ಅವರು ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಇತ್ತೀಚೆಗೆ ಬಹಳಷ್ಟು ಕಳ್ತನಗಳನ್ನು ಅತ್ತನಿ ಉಪವಿಭಾಗದಲ್ಲಿ ಕಳ್ತನವನ್ನು ಪತ್ತೆ ಮಾಡಿದ್ದಾರೆ. ಈಗಲೂ ಕೂಡ ಒಂದು ಒಳ್ಳೆಯ ಒಂದು ಕಳ್ತನವನ್ನು ಪತ್ತೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಹಾರುಗೆರೆ ವ್ಯಾಪ್ತಿಯಲ್ಲಿ ಹಾರುಗೆರೆ ಸಬ್ ಇನ್ಸ್ಪೆಕ್ಟರ್ ಮತ್ತು CP ಹಾರುಗೆರೆ ಕೂಡ ಕಳ್ತನಗಳನ್ನು ಮಾಡೋದಕ್ಕೆ ಈಗಲೂ ಇದಕ್ಕೆ ಹಿಂದೆನೂ ಕೂಡ ಒಂದು 2-3 ದೊಡ್ಡ ಕಳ್ತನಗಳನ್ನು ಹರಿಯಾಣಕ್ಕೆ ಹೋಗಿ ಕಳ್ತನ ಪತ್ತೆ ಮಾಡಿಕೊಂಡಿರೋದರಲ್ಲಿ, ಮಹಾರಾಷ್ಟ್ರಕ್ಕೆ ಹೋಗಿ ಪತ್ತೆ ಮಾಡಿರೋದರಲ್ಲಿ ಒಳ್ಳೆಯ ಕಳ್ತನ ಕೇಸನ್ನು ಪತ್ತೆ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಆಫೀಸರ್ಸ್ ಕೂಡ
ಹೇಳ್ತೀನಿ. ಸೊ ಇವತ್ತೊಂದು ಸಾರ್ವಜನಿಕರಿಗೆ ಒಂದು ನಂಬಿಕೆ ತರದ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ಬೋದು. ಇವರೆಲ್ಲರೂ ಕೂಡ ಸೊ ಅಕ್ಯೂಸ್ಡ್ ವಿವರ ಏನಂದ್ರೆ ಐಗಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವವರು, ಇದರಲ್ಲಿ ವಿಜಯ್ ಭೀಮಪ್ಪ ಎಂಬುವರು ಮತ್ತು ಇನ್ನೊಬ್ಬ ಕಲ್ಮೇಶ್ ಅಲ್ಲಪ್ಪ ಮತ್ತು ಇನ್ನೊಬ್ಬ ಶಿವಾನಂದ್ ಮತ್ತು ಸಂಗಮೇಶ್, ಇವರೆಲ್ಲರೂ ಕೂಡ ಐಗಲಿ ಲಿಮಿಟಲ್ಲಿ ಸೇರಿದವರು. ಅಡಲಗಟ್ಟಿ ಗ್ರಾಮದ ಸೇರಿದವರು. ಇದರಲ್ಲಿ ಆಲ್ರೆಡಿ ಒಂದು 2 ಜನ ಮೇಲ್ಗಡೆ ಮೊಬೈಲ್ ಅಂಗಡಿ ಕಳ್ತನ ಮಾಡಿರೋ ಒಂದು ಕೇಸ್ ಇದೆ ಮತ್ತು ಕಲ್ಮೇಶ್ ಎಂಬುವರ ಮೇಲೆ ಕೂಡ ಇದಕ್ಕೆ ಹಿಂದೆ ಗಡಿಪಾರು ಮಾಡಲಾಗಿರ್ತದೆ. ಕೋರ್ಟ್ ಮೂಲಕ ಸ್ಟೇ ತಗೊಂಡು ಬಂದು ಮತ್ತು ವಾಪಸ್ ಇಲ್ಲಿ ಇರುವುದು ಕಂಡು ಬಂದಿರುತ್ತದೆ. ಸೊ ಇವರನ್ನು ಈಗ ಮತ್ತೊಮ್ಮೆ ಈ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಕಳ್ತನವನ್ನು ಪತ್ತೆ ಮಾಡಿದ್ದಾರೆ. ಸೊ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಒಂದು ಮೈನರ್ನ್ನು ಕೂಡ ಈ ಕೇಸಲ್ಲಿ ಅರೆಸ್ಟ್ ಮಾಡಲಾಗಿದೆ. ಡಿಸ್ಪೋಸ್ ಮಾಡೋದು, ಮಾರಾಟ ಮಾಡಿ ಹಣ ಪಡೆಯೋದು. ಇಲ್ಲ, ಇದು ಎಲ್ಲಿ ಪ್ಲಾನ್ ಮಾಡಿದ್ದಾರೆ, ಇಲ್ಲ ಸ್ಟಾಪ್ ಮಾಡೋದಕ್ಕೆ ತಗೊಂಡು ಹೋಗಿದ್ದಾರೆ ಮತ್ತು ಇಲ್ಲ ಮಾರಾಟ ಎಲ್ಲಿ ಯಾರು ಕೂಡ ಮಾರಾಟ ಮಾಡಿದ್ದಾರೆ ಅಂತ ವಿಚಾರಣೆ ನಡ್ತಾ ಇದೆ. ನಮಗೆ ಸಿಕ್ಕಿರೋದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದೆ. ಸೊ ಒಂದು ಕಡೆ ಅವರು ಇದು ಸಂದರ್ಭದಲ್ಲಿ ಮತ್ತು ಇದು ಯಾಕೆ ನೀವು ಎಷ್ಟು ದಿವಸ ಇಟ್ಕೊಂಡಿದ್ದಾರೆ ಅಂದ್ರೆ ಅದೊಂದು ಪ್ರಶ್ನೆ ಬರ್ತದೆ. ಈಗ ಸುಮಾರು 7 ತಿಂಗಳಾಗಿದೆ. ಯಾಕೆ ನೀವು ಇಟ್ಕೊಂಡಿದ್ದಾರೆ ಅಂದರೆ ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಬೇರೆ ಕಡೆ ನಾವು ಮಾರಾಟ ಮಾಡೋ ಸಂದರ್ಭದಲ್ಲಿ ಸಿಕ್ಕಾಕೊಂಡು ಬಿಡ್ತೀವಿ. ಸೊ ಒಮ್ಮೆನೆ ಜಾಸ್ತಿ ಬಂದಾದ್ಮೇಲೆ ಒಮ್ಮೆ ಒಂದು ಕಡೆ ಹೋಗಿ ತೊಗೊಂಡೋಗಿ ಮಾರಾಟ ಮಾಡೋದು ಅವ್ರ ಪ್ಲಾನ್ ಇತ್ತು. ಸೊ ಅದಕ್ಕಾಗಿ ಅವ್ರು ಇಟ್ಕೊಂಡಿರೋದು ಅದೇ ಲೋಕಾಪುರ, ಹತ್ತಿನಿಯಲ್ಲಿ 3 ಕೇಸು, ಹಾರಗಿರಿಯಲ್ಲಿ ಇರೋ ಕೇಸು, ಕಾಗವಾಡನಲ್ಲಿ ಆಗಿರೋ ಕೇಸು, ಎಲ್ಲ ಕೇಸಲ್ಲಿ ಭಾಗಿಯಾಗಿ. ಸರ್, ಇವರು ಬರೀ ದೇಗುಲ ಅಷ್ಟೇ ಟಾರ್ಗೆಟಾ ಅಥವಾ ಮತ್ತೇನೋ ಬೇರೆ ಮನೆ ಕಳ್ತನದು ಮಾಡಿದಾರ ಸರ್? ಸೊ ನಮಗೆ ಇದು ಕೈಮ ಕೇಸಿ ಕಂಡು ಬಂದಿರೋದು ದೇವಸ್ಥಾನ ಕಳ್ತನೆ ಅವರ ಟಾರ್ಗೆಟ್. ಒಂದೊಂದು ಕಳ್ಳರಿಗೂ ಒಂದೊಂದು ಮೋಡಸ್ ಇರ್ತದೆ, ಅವ್ರಿಗೆ ಪರಿಚಯ ಜಾಸ್ತಿ ಆಗಿರ್ತದೆ, ಫೆಮಿಲಿಯಾರಿಟಿ. ಸೊ ಅದಕ್ಕಾಗಿ ಸ್ಪೆಸಿಫಿಕ್ ಆಗಿ ಮೋಸ್ಟ್ ಆಫ್ ದ ಟೈಮ್ ಮಾಡ್ತಾರೆ. ಬಟ್ ನಮಗೆ ಇದು ಈ ಕೇಸಲ್ಲಿ ಕಂಡು ಬಂದಿರೋದು ದೇವಸ್ಥಾನ ಕಳ್ತನ. ಇದಕ್ಕೆ ಹಿಂದೆ ಇವ್ರಿಗೆ ಹಿನ್ನೆಲೆ ನೋಡೋ ಸಂದರ್ಭದಲ್ಲಿ ಬೇರೆ ಕಳ್ತನಗಳನ್ನು ಕೂಡ ಮಾಡಿದ್ದಾರೆ. ಸೊ ಮೊಬೈಲ್ ಸೊ ಒಟ್ಟು 7 ಕೇಸ್ ಡಿಟೆಕ್ಟ್ ಆಗಿದೆ. 5 ಕಳ್ಳರ ಕಡೆ 5 ಜನ ಆರೋಪಿಗಳು, 1 ಮೈನರ್, 4